ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲ ನನ್ನ ವೀಕ್ಷಕರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ದೀಪಾವಳಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು ಅಂತ ನೋಡೋಣ, ಮತ್ತು ಅದರ ಮಹತ್ವ ಏನು ಅಂತ ನೋಡೋಣ, ಹಾಗೂ ಈ ದೀಪಾವಳಿಯು ಹೇಗೆ ಆಚರಣೆಗೆ ಬಂತು ಅಂತ ನೋಡೋಣ, ಹಾಗೂ ಈ ದೀಪಾವಳಿಯ ಹಿಂದೆ ಇರುವ ಹಲವು ಕಥೆಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ, ಹಾಗೂ ಬೆಲ್ ಐಕಾನನ್ನು ಒತ್ತಿ. ದೀಪಾವಳಿ ಹಬ್ಬವನ್ನು ದೀಪಗಳ ಹಬ್ಬವೆಂದು, ವಿಜಯದ ಸಂಕೇತವೆಂದು ಕರೆಯಲಾಗುತ್ತದೆ. ದೀಪಾವಳಿ ಹಬ್ಬವು ನಿನ್ನೆ ಮೊನ್ನೆಯಿಂದ ಆರಂಭಗೊಂಡ ಹಬ್ಬವಲ್ಲ, ಬದಲಾಗಿ ಈ ಹಬ್ಬ ಪೌರಾಣಿಕ ಇತಿಹಾಸವನ್ನೇ ಹೊಂದಿದೆ. ದೀಪಾವಳಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು, ದೀಪಾವಳಿ ಎನ್ನುವ ಮಹತ್ವದ ಹಬ್ಬ ಆಚರಣೆಗೆ ಬಂದಿದ್ದು ಹೇಗೆ ಅಂತ ಈ ವಿಡಿಯೋದಲ್ಲಿ ಇವಾಗ ನೋಡೋಣ ಬನ್ನಿ. ದೀಪಗಳ ಹಬ್ಬವಾದ ದೀಪಾವಳಿಯನ್ನು ಭಾರತೀಯ ಹಬ್ಬಗಳಲ್ಲಿ ಪ್ರಮುಖ ಹಬ್ಬವೆಂದು ಪರಿಗಣಿಸಲಾಗಿದೆ. ಈ ಹಬ್ಬವನ್ನು ಯುಗ ಯುಗಗಳಿಂದಲೂ ಆಚರಿಸಲಾಗುತ್ತಿದೆ. ದೀಪಾವಳಿಯ ಕಥೆಗಳಲ್ಲಿ ದೀಪಾವಳಿ ಹಬ್ಬದ ಬಗ್ಗೆ ಪೌರಾಣಿಕ ಮಹತ್ವವನ್ನು ನಾವು ಕಾಣುತ್ತೇವೆ. ದೀಪಾವಳಿಗೆ ಸಂಬಂಧಿಸಿದ ಪೌರಾಣಿಕ ಕಥೆಗಳು ಮತ್ತು ಪ್ರಾಮುಖ್ಯತೆಯನ್ನು ನಾವು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಇವಾಗ ದೀಪಾವಳಿಯ ಕಥೆಗಳನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ಸತ್ಯಯುಗದ ಕಥೆ. ಮೊದಲನೆಯದಾಗಿ ದೀಪಾವಳಿಯನ್ನು ಸತ್ಯಯುಗದಲ್ಲಿಯೇ ಆಚರಿಸಲಾಯಿತು. ದೇವತೆಗಳು ಮತ್ತು ರಾಕ್ಷಸರು ಒಟ್ಟಾಗಿ ಸಾಗರವನ್ನು ಮಂಥನ ಮಾಡಿದಾಗ ಐರಾವತ, ಚಂದ್ರ, ಉಚ್ಚೇಶ್ವ, ಪಾರಿಜಾತ, ವಾರುಣಿ, ರಂಭ ಮುಂತಾದ 14 ರತ್ನಗಳೊಂದಿಗೆ ಹಾಲಹಲ ವಿಷವು ಹೊರಹೊಮ್ಮಿತ್ತು. ಇದರೊಂದಿಗೆ ಆರೋಗ್ಯದ ಆದಿದೇವನಾದ ಧನ್ವಂತರಿಯು ಪ್ರಕಟಗೊಳ್ಳುತ್ತಾನೆ. ಅಶ್ವಿನಿ ಕೃಷ್ಣ ತ್ರಯೋದಶಿ ಎಂದರೆ ಧನತೇರಸ್. ಇದರ ನಂತರ ಮಹಾಲಕ್ಷ್ಮೀ ದೇವಿಯು ಈ ಮಹಾಮಂಥನದಿಂದ ಜನಿಸಿದಳು, ಮತ್ತು ಮೊದಲ ದೀಪಾವಳಿಯನ್ನು ಎಲ್ಲ ದೇವರುಗಳು ಅವಳ ಸ್ವಾಗತದೊಂದಿಗೆ ಆಚರಿಸಿದರು. ಇವಾಗ ಎರಡನೆಯದಾಗಿ ತ್ರೇತಾಯುಗದ ಕಥೆಯ ಬಗ್ಗೆ ನೋಡೋಣ ಬನ್ನಿ. ತ್ರೇತಾಯುಗದ ಕಥೆಯು ಭಗವಾನ್ ಶ್ರೀರಾಮ ಹೆಸರಿನಿಂದ ಹೆಚ್ಚು ಪ್ರಸಿದ್ಧವಾಗಿದೆ. ರಾಕ್ಷಸೇಂದ್ರ ರಾವಣನನ್ನು ಸೋಲಿಸಿದ ನಂತರ 14 ವರ್ಷಗಳ ವನವಾಸವನ್ನು ಕಳೆದು ಶ್ರೀರಾಮನು ಅಯೋಧ್ಯೆಗೆ ಹಿಂತಿರುಗಿದಾಗ ಇಡೀ ನಗರವನ್ನು ದೀಪಗಳಿಂದ ಅಲಂಕರಿಸಲಾಗಿತ್ತು, ಮತ್ತು ಈ ಹಬ್ಬವು ಕತ್ತಲೆಯ ಮೇಲೆ ಬೆಳಕಿನ ವಿಜಯದ ಸಂಕೇತವಾಗಿ ದೀಪಾವಳಿ ಎಂದು ಆಚರಿಸಲಾಯಿತು. ಮೂರನೆಯ ಕಥೆಯಾಗಿ ದ್ವಾಪಾರ ಯುಗದ ಕಥೆಯ ಭಾಗ 1ರ ಬಗ್ಗೆ ನೋಡೋಣ ಬನ್ನಿ. ದ್ವಾಪಾರ ಯುಗವು ಶ್ರೀಕೃಷ್ಣನ ಲೀಲಾ ಯುಗವಾಗಿತ್ತು, ಮತ್ತು ದೀಪಾವಳಿಗೆ 2 ಪ್ರಮುಖ ಆಯಾಮಗಳನ್ನು ಇದು ಒಳಗೊಂಡಿದೆ. ಮೊದಲ ಘಟನೆ ಕೃಷ್ಣನ ಬಾಲ್ಯಕ್ಕೆ ಸಂಬಂಧಿಸಿದೆ. ಇಂದ್ರ ಪೂಜೆಯನ್ನು ವಿರೋಧಿಸುವ ಮೂಲಕ ಗೋವರ್ಧನ ಪೂಜೆಯ ಕ್ರಾಂತಿಕಾರಿ ನಿರ್ಧಾರವನ್ನು ಅನುಷ್ಠಾನಗೊಳಿಸಿದ ಶ್ರೀಕೃಷ್ಣನು ಸ್ಥಳೀಯ ಪ್ರಾಕೃತಿಕ ಸಂಪತ್ತಿನ ಕಡೆಗೆ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸಿದನು, ಮತ್ತು ಅನ್ನಕೂಟದ ಸಂಪ್ರದಾಯವು ಗೋವರ್ಧನ ಪೂಜೆಯ ರೂಪದಲ್ಲಿ ರೂಪುಗೊಂಡಿತು. ಕೂಟ ಎಂದರೆ ಪರ್ವತ, ಅನ್ನಕೂಟ ಎಂದರೆ ಬೆಟ್ಟದಂತಹ ಆಹಾರ ಪದಾರ್ಥಗಳ ರಾಶಿ. ಹೇಗಿದ್ದರೂ ಕೃಷ್ಣ ಬಲರಾಮ ಕೃಷಿಯ ದೇವರು. ಅವರು ನಡೆಸಿಕೊಂಡು ಬಂದ ಅನ್ನಕೂಟ ಸಂಪ್ರದಾಯ ಇಂದಿಗೂ ದೀಪಾವಳಿ ಹಬ್ಬದ ಭಾಗವಾಗಿದೆ. ಈ ಹಬ್ಬವನ್ನು ಸಾಮಾನ್ಯವಾಗಿ ದೀಪಾವಳಿಯ 2ನೇ ದಿನದಂದು, ಅಂದರೆ ಪ್ರತಿಪಾದದಂದು ಆಚರಿಸಲಾಗುತ್ತದೆ. ಇವಾಗ 4ನೇಯದಾಗಿ ದ್ವಾಪಾರ ಯುಗದ ಕಥೆಯ ಭಾಗ 2ರ ಬಗ್ಗೆ ನೋಡೋಣ ಬನ್ನಿ. 2ನೇ ಘಟನೆ ಶ್ರೀಕೃಷ್ಣನ ಮದುವೆಗೆ ಸಂಬಂಧಿಸಿದೆ. ನರಕಾಸುರನೆಂಬ ರಾಕ್ಷಸನನ್ನು ಕೊಂದು ಅವನ ಪ್ರೀತಿಯ ಸತ್ಯಭಾಮೆಗಾಗಿ ಪಾರಿಜಾತ ವೃಕ್ಷವನ್ನು ತಂದ ಘಟನೆಯು ದೀಪೋತ್ಸವದ 1 ದಿನದ ಹಿಂದಿನ ರೂಪ ಚತುರ್ದಶಿಯೊಂದಿಗೆ ಸಂಬಂಧಿಸಿದೆ. ಅದಕ್ಕಾಗಿಯೇ ಇದನ್ನು ನರಕ ಚತುರ್ದಶಿ ಎಂದು ಕರೆಯುತ್ತಾರೆ. ಇವಾಗ 5ನೇಯದಾಗಿ ಕಲಿಯುಗದ ಕಥೆಯ ಬಗ್ಗೆ ನೋಡೋಣ ಬನ್ನಿ. ಪ್ರಸ್ತುತ ಕಲಿಯುಗವು ದೀಪಾವಳಿಯನ್ನು ಸ್ವಾಮಿ ರಾಮತೀರ್ಥ ಮತ್ತು ಸ್ವಾಮಿ ದಯಾನಂದರ ನಿರ್ವಾಣದೊಂದಿಗೆ ಸಂಪರ್ಕಿಸುತ್ತದೆ. ತ್ರಿಶಿಲಾನಂದನ್ ಮಹಾವೀರ್ ಅವರು ತಮ್ಮ ಸ್ವಯಂ ಅಜ್ಞಾನದ ಅತ್ಯುನ್ನತ ಬೆಳಕನ್ನು ಪೂರೈಸಲು ಈ ಉತ್ಸವವನ್ನು ಆರಿಸಿಕೊಂಡರು. ಅವರನ್ನು ಭಾರತೀಯ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಪ್ರಜ್ವಲಿಸುವ ಅಮರ ದೀಪ ಎಂದು ನೆನಪಿಸಿಕೊಳ್ಳುತ್ತಾರೆ. ಅವರ ದಿವ್ಯವಾದ ಸೆಳವು ಪ್ರೀತಿ, ಅಹಿಂಸೆ ಮತ್ತು ಸಂಯಮದ ಅದ್ಭುತ ಮಾದರಿಯಾಗಿ ಇಂದಿಗೂ ಜಗತ್ತನ್ನು ಬೆಳಗಿಸಿದೆ.
ಇವಾಗ ಆರನೆಯದಾಗಿ ದೀಪಾವಳಿಯ ಪೌರಾಣಿಕ ಮಹತ್ವವನ್ನು ನೋಡೋಣ ಬನ್ನಿ. ದೀಪೋತ್ಸವದ ವಿವರಣೆ ಪ್ರಾಚೀನ ಗ್ರಂಥಗಳಲ್ಲಿ ಕಂಡುಬರುತ್ತದೆ. ದೀಪಾವಳಿಗೆ ಸಂಬಂಧಿಸಿದ ಇಂತಹ ಹಲವು ಸಂಗತಿಗಳು ಇತಿಹಾಸದ ಪುಟಗಳಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿವೆ. ಹಾಗಾಗಿ ಈ ಹಬ್ಬಕ್ಕೆ ತನ್ನದೇ ಆದ ಐತಿಹಾಸಿಕ ಮಹತ್ವವೂ ಇದೆ. ಧರ್ಮದ ದೃಷ್ಟಿಯಿಂದ ದೀಪಾವಳಿ ಹಬ್ಬಕ್ಕೆ ಐತಿಹಾಸಿಕ ಮಹತ್ವವಿದೆ. ಭಗವಾನ್ ಶ್ರೀ ವಿಷ್ಣುವು 3 ಲೋಕಗಳನ್ನು 3 ಹಂತಗಳಲ್ಲಿ ಅಳೆದನು ಮತ್ತು ಬಲಿರಾಜನ ದಾನದಿಂದ ಪ್ರಭಾವಿತನಾಗಿ ಅವನಿಗೆ ಪಾತಾಳವನ್ನು ನೀಡುತ್ತಾನೆ ಮತ್ತು ಭೂಮಿಯ ಜನರು ಅವನ ನೆನಪಿಗಾಗಿ ಪ್ರತಿ ವರ್ಷ ದೀಪಾವಳಿಯನ್ನು ಆಚರಿಸಲಿ ಎನ್ನುವ ವರವನ್ನು ಭಗವಾನ್ ವಿಷ್ಣು ಬಲಿ ಚಕ್ರವರ್ತಿಗೆ ನೀಡಿದನು. ತ್ರೇತಾಯುಗದಲ್ಲಿ ರಾವಣನನ್ನು ಸಂಹರಿಸಿ ಶ್ರೀರಾಮನು ಅಯೋಧ್ಯೆಗೆ ಹಿಂತಿರುಗಿದಾಗ ಅವನ ಆಗಮನದ ಮೇಲೆ ದೀಪವನ್ನು ಬೆಳಗಿಸಿ ಸ್ವಾಗತಿಸಲಾಯಿತು. ಶ್ರೀಕೃಷ್ಣನು ದೀಪಾವಳಿಯ ಹಿಂದಿನ ದಿನವಾದ ಕಾರ್ತಿಕ ಚತುರ್ದಶಿ ಎಂದು ನರಕಾಸುರನನ್ನು ಸಂಹರಿಸಿದನು. ಈ ಸಂತೋಷದಲ್ಲಿ ಗೋಕುಲ ನಿವಾಸಿಗಳು ಮರುದಿನ ಅಮಾವಾಸ್ಯೆ ಎಂದು ದೀಪವನ್ನು ಬೆಳಗಿಸಿ ಆಚರಿಸಿದರು. ಜೈನ ಧರ್ಮದ 24ನೇ ತೀರ್ಥಂಕರಾದ ಮಹಾವೀರ ಸ್ವಾಮಿಗಳು ಕೂಡ ದೀಪಾವಳಿಯ ದಿನದಂದು ಬಿಹಾರದ ಪಾವಪುರಿಯಲ್ಲಿ ತಮ್ಮ ದೇಹವನ್ನು ತ್ಯಜಿಸಿದರು. ದೀಪಾವಳಿಯ ದಿನದಂದು ಅಮೃತ್ಸರದ ಗೋಲ್ಡನ್ ಟೆಂಪಲ್ ನಿರ್ಮಾಣವು ಪ್ರಾರಂಭವಾಯಿತು. ಮಹಾಕಾಳಿ ದೇವಿಯು ರಾಕ್ಷಸರನ್ನು ಕೊಲ್ಲಲು ಉಗ್ರ ರೂಪವನ್ನು ಧರಿಸಿ ರಾಕ್ಷಸರನ್ನು ಸಂಹರಿಸಿದಳು. ಸಂಹಾರದ ನಂತರವೂ ಅವಳ ಕೋಪ ಕಡಿಮೆಯಾಗಲಿಲ್ಲ. ನಂತರ ಭೋಲೆನಾಥನು ಅವಳ ಪಾದದ ಮೇಲೆ ಮಲಗಿದನು ಮತ್ತು ಮಹಾಕಾಳಿ ದೇವಿಯ ಕೋಪವು ಶಿವನ ದೇಹದ ಸ್ಪರ್ಶದಿಂದ ಕೊನೆಗೊಂಡಿತು. ಆದ್ದರಿಂದ ಇದರ ನೆನಪಿಗಾಗಿ ಶಾಂತ ರೂಪದಲ್ಲಿರುವ ಲಕ್ಷ್ಮಿಯ ಪೂಜೆ ಪ್ರಾರಂಭವಾಯಿತು. ಅದಕ್ಕಾಗಿಯೇ ದೀಪಾವಳಿಯ ರಾತ್ರಿ ಮಹಾಕಾಳಿಯ ಉಗ್ರ ರೂಪವಾದ ಕಾಳಿಯನ್ನು ಪೂಜಿಸುವ ಸಂಪ್ರದಾಯ ಕೂಡ ಇದೆ. ಈ ಮೇಲಿನ ಪೌರಾಣಿಕ ಹಿನ್ನೆಲೆ ಅಥವಾ ಕಥೆಯು ದೀಪಾವಳಿಯ ಹಬ್ಬ ಹೇಗೆ ಹುಟ್ಟಿಕೊಂಡಿತು ಎನ್ನುವುದನ್ನು ವಿವರವಾಗಿ ತಿಳಿಸುತ್ತದೆ. ಈ ಕಥೆಗಳ ಪ್ರಕಾರ ದೀಪಾವಳಿ ಹಬ್ಬವು ನಿನ್ನೆ ಮೊನ್ನೆಯಿಂದ ಆಚರಿಸಿಕೊಂಡು ಬಂದ ಹಬ್ಬವಲ್ಲ. ಪುರಾಣಗಳಿಂದಲೂ ಈ ಹಬ್ಬವನ್ನು ಆಚರಿಸಿಕೊಂಡು ಬಂದ ಹಬ್ಬವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.